ಫೆಡರೇಷನ್ ಅವರು ಕರ್ನಾಟಕ ಯಾತ್ರೆ, ಇಡೀ ಕರ್ನಾಟಕ ರಾಜ್ಯವನ್ನು ಎತ್ತಕ್ಕೆ ವಾಟ್ ಇಸ್ ದ ರೀಸನ್, ಏನು ಕಾರಣ ಯಾತ್ರೆ ಮಾಡ್ತಿದ್ದಾರೆ, ಯಾತಕ್ ಮಾಡ್ತಿದ್ದಾರೆ ಅಂದ್ರೆ ತಾವು ತಿಳ್ಕೋಬೇಕು. ಮೈಸೂರು ಮಣ್ಣಿದೆಯಲ್ಲ, ಮೈಸೂರು ಮಣ್ಣು, ಈ ಮೈಸೂರು ಮಣ್ಣಿಗೆ ಮಹತ್ವ ಇದೆ. ಈ ಮೈಸೂರು ಮಣ್ಣು ಯಾತಕ್ ಮಹತ್ವ ಇದೆ ಅಂದ್ರೆ ದ ಶೇರ್ ಆಫ್ ಟಿಪ್ಪು ಸುಲ್ತಾನ್, ಟಿಪ್ಪುವಿನ ಮಣ್ಣಿದು. ಇಡೀ ಭಾರತದ ಚರಿತ್ರೆಯಲ್ಲಿ ಇಂಡಿಯನ್ ಹಿಸ್ಟ್ರಿ, ಯು ಕ್ಯಾನ್ ಓಪನ್ ಟು ದ ಇಂಡಿಯನ್ ಹಿಸ್ಟ್ರಿ ಇನ್ ದಿ ಥರ್ಡ್ ಪೇಜ್ ಇನ್ 1799, 1799 ಅದು ಇಡೀ ವಿಶ್ವದಲ್ಲಿ ಚರ್ಚೆ ಆಗ್ತದೆ. ನ್ಯೂಯಾರ್ಕ್, ಲಂಡನ್, ಬರ್ಮಾ, ಥೈಲ್ಯಾಂಡ್, ಮಲೇಷಿಯಾ, ಸಿಂಗಾಪುರ್ ಎಲ್ಲಾ ರಾಷ್ಟ್ರಗಳಲ್ಲಿ ಚರ್ಚೆ ಆಗ್ತದೆ. ಯಾವುದು? 1719, 1799. ಅದೇನದು? ದ ಫೋರ್ತ್ ವಾರ್ ಆಫ್ ಆಂಗ್ಲೋ ಮೈಸೂರು ವಾರ್. ಟಿಪ್ಪು ಸುಲ್ತಾನನ ವೀರ ಮರಣ ಅದು 1799. ಹೂ ಈಸ್ ಟಿಪ್ಪು? Who is Tippu? Tippu is a Muslim? Tippu is a Christian? Tippu is a Hindu? Tippu is a Parsi? Tippu is a Jain? Tippu is a Sikh? No. Tippu is a great personality of an Indian citizen. ಭಾರತದ ಅತ್ಯಂತ ಉನ್ನತ ಪ್ರಜೆ. ಟಿಪ್ಪುವಿನ ಬಗ್ಗೆ ಯಾರೂ ಸಹ ಒಂದು ಮಾತನ್ನು ಸಹ ಅವರ ಕಠಿಣವಾದ ಮಾತುಗಳು ಆಡ್ಲಿಕ್ಕೆ ಹಕ್ಕಿಲ್ಲ. ಟಿಪ್ಪು ಇಸ್ ಎ ಗ್ರೇಟ್ ನ್ಯಾಷನಲಿಸ್ಟ್, ದೊಡ್ಡ ರಾಷ್ಟ್ರ ಪ್ರೇಮಿ. ಇದನ್ನ ಯಾರು ಹೇಳ್ತಾರಪ್ಪ ಅಂದ್ರೆ ಲಾರ್ಡ್ ಮೌಂಟ್ ಬ್ಯಾಟನ್, ದ ಲಾಸ್ಟ್ ವೈಸ್ ರಾಯಭಾರಿ ಇನ್ ಇಂಡಿಯಾ. ದ ಲಾರ್ಡ್ ಮೌಂಟ್ ಬ್ಯಾಟನ್ ಭಾರತದ ಅತ್ಯಂತ ಕೊನೆಯ ರಾಯಭಾರಿ. ಲಾರ್ಡ್ ಮೌಂಟ್ ಬ್ಯಾಟನ್ ಹೇಳ್ತಾರೆ, ತಮ್ಮ ಆತ್ಮಚರಿತ್ರೆಯಲ್ಲಿ ಹೇಳ್ತಾರೆ, ಹ್ಯೂಮನ್ ಪ್ರೋಗ್ರೆಸಸ್ ಹಸ್ ಆಲ್ವೇಸ್ ಡಿಪೆಂಡೆಡ್ ಆನ್ ವರ್ಕ್ ಆಫ್ ಎ ಫ್ಯೂ ಪರ್ಸನ್ಸ್ ಆಫ್ ಗ್ರೇಟ್ ಎಬಿಲಿಟಿ ಅಂಡ್ ಕ್ಯಾರೆಕ್ಟರ್, ಬಟ್ ಇಂಡಿಯಾ ಟಿಪ್ಪು ಸುಲ್ತಾನ್ ಇಸ್ ಒನ್ ಆಫ್ ದೀಸ್. ಭಾರತದ ಚರಿತ್ರೆಯಲ್ಲಿ ರಾಷ್ಟ್ರ ಪ್ರೇಮವನ್ನ ಪ್ರದರ್ಶನ ಮಾಡಿ ತನ್ನ ಸ್ವಂತ ಮಕ್ಕಳನ್ನ ಒತ್ತೆ ಇಟ್ಟಿರ್ತಕ್ಕಂಥ ವ್ಯಕ್ತಿ ಯಾರಾದ್ರೂ ಇದ್ರೆ ಟಿಪ್ಪು ಅಂತಕ್ಕಂಥ ಮಾತನ್ನ ಲಾರ್ಡ್ ಮೌಂಟ್ ಬ್ಯಾಟನ್ ಹೇಳ್ತಾರೆ ಅಂದ್ರೆ, ಕ್ಯಾನ್ ಯು ಇಮ್ಯಾಜಿನೇಷನ್ ವಾಟ್ ಶುಡ್ ಬಿ ಟೆಲ್ ಟು ಅವರ್ ಪೀಪಲ್ ಇನ್ ದಿ ಟಿಪ್ಪು. ಭಾರತ ದೇಶದಲ್ಲಿ ಮುಸ್ಲಿಂ ಬಂಧುಗಳು ಮುಸ್ಲಿಮರನ್ನ ಭಯೋತ್ಪಾದಕರು ಅಂತಾರೆ. ಮುಸ್ಲಿಮರನ್ನ ಭಯೋತ್ಪಾದಕರು ಯಾರಪ್ಪ ಅಂದ್ರೆ, ಯಾರು ಈ ರಾಷ್ಟ್ರದ ಮಣ್ಣಿಗೆ ಗೌರವ ಕೊಡೋದಿಲ್ಲ, ಯಾರು ಈ ರಾಷ್ಟ್ರ ಧ್ವಜವನ್ನ ಗೌರವಿಸಲ್ಲ, ಯಾರು ಈ ರಾಷ್ಟ್ರದ ಪ್ರತಿಯೊಬ್ಬರನ್ನ ಗೌರವಿಸಲ್ಲ, ಅವನು ಭಯೋತ್ಪಾದಕ ಆಗ್ತಾನೆ. ಮುಸ್ಲಿಮರು ಭಯೋತ್ಪಾದಕರು ಅಲ್ಲವೇ ಅಲ್ಲ ಅಂತಕ್ಕಂಥದ್ದನ್ನ ವಿ ಆರ್ ಡಿಕ್ಲೇರ್ ಮಾಡ್ಕೋಬೇಕು ನಾವು. सुन्नियों की शान सब दिलों की जान, लेके मोहब्बत का